ವಂದನಾ ತಾಯಿ. ಬಿಂದು ಮಾಧವ, ನೀವಿಬ್ಬರು ನನ್ನ ಮಾನಸ ಪುತ್ರರು. ನಿಮ್ಮಿಬ್ಬರ ಪಾತ್ರ ನನ್ನ ನಾಟಕಕ್ಕೆ ಬೇಕಾಗಿತ್ತು. ವಂದನಾ ದೇವಿ, ಕಾಲ, ಕರ್ಮ, ಮಾಯೆ ಈ ಮೂರು ಯಾರಿಗೂ ಬಿಟ್ಟಿಲ್ಲ. ಹರಿಹರ ಬ್ರಹ್ಮಾದಿಗಳೆಲ್ಲರೂ ಈ ಮೂರರೊಳಗೆ ಮುಳುಗೆದ್ದಿದ್ದಾರೆ. ಅದರಲ್ಲಿ ಕೆಲವರು ಮಾತ್ರ ಸುಳಿವಿನಿಂದ ಸಿಡಿದು ಸೆಳವಿನಿಂದ ಪಾರಾಗಿ ಏಕಾಂತ ಕಾಂತಾರದೊಳು ಹೊಕ್ಕು ಪಶ್ಚಿಮಗಿರಿ ತಲುಪಿದ್ದಾರ. ಅಷ್ಟೇ. ತಾಯಿ, ಸದರ ನಾಡಿನ ಸಿಹಿ ಕೈಗಳುಂಡರಿತ ಸೆಕ್ತಳು ನೀ. ಇದಕ್ಕೆ ಸಂಸ್ಕಾರ ಕೊಟ್ಟು ದೇವರಲ್ಲಿ ಮುಡಿಗೇರುವಂತೆ ಮಾಡಿದ್ದು ತಮ್ಮ ಕೃಪಾಶೀರ್ವಾದ. ತಾಯಿ, ಸಗರ ನಾಡಿನಿಂದ ಕಲ್ಯಾಣ ನಾಡಿನವರೆಗೆ ಕಾಲ್ನಡಿಗೆಯಿಂದಲೇ ಬಂದೆಯಾ? ನನ್ನದೇನು ಅಂದು ಅಕ್ಕ ಮಹಾದೇವಿಯವರು ಉಡುತಡಿಯಿಂದ ಕಾಲ್ನಡಿಗೆಯಿಂದ ಉಟ್ಟ ಬಟ್ಟೆಯನ್ನು ಕಳಚಿ ಗಗನಾಂಬರವನ್ನುಟ್ಟು ನಿಮ್ಮಡಿಗೆ ಬರಲಿಲ್ಲವೇ ತಂದೆ? ಪ್ರಪಂಚದ ಸಿಹಿ ಕೈಗಳನ್ನರಿತ ಸೆಕ್ತಳು ನೀನು. ಆದರೆ ಅಕ್ಕ ಮಹಾದೇವಿ ಸಿಹಿ ಕಹಿಗಳನ್ನರಿಯದ ವಿರಕ್ತಳು. ಅವಳು ಸರಾಗವಾಗಿ ಬರಬಲ್ಲಳು. ಹಾಗೆ ಸದಾ ಉಪವಾಸಿ. ಆದರೆ ನೀನು ಒಂದು ಉಪವಾಸಿ. ಆದರೂ ಆರ್ತಿ ಜ್ಯೋತಿಯತ್ತ, ಈ ಮಿಡುಕು ದೀಪವೆತ್ತ. ಅದು ಪಾಪವಿಲ್ಲದ ಪಿಂಡ, ಇದು ಪಾಪದ ಪಿಂಡ. ತಂದೆ, ನಿನ್ನಡಿಗೆ ಬಂದಿರುವೆ. ನನ್ನ ಪಾಪ ಕ್ಷಾಳನೆಗಾಗಿ ನನ್ನನ್ನು ಉದ್ಧರಿಸುತ್ತದೆ. ಉದ್ಧರಿಸಿ ಕಾಪಾಡ. ರುಕ್ಮಾಪುರದಲ್ಲಿಯ ಪ್ರಸ್ಥಾನದಲ್ಲಿ ನಿನ್ನ ಸೇವೆಗೆ ನಾವು ಮೆಚ್ಚಿದೆವು. ಕಾಮಾಸ್ತ್ರವನ್ನು ಸುಟ್ಟು ನಿಷ್ಕಾಮವನ್ನಳವಟ್ಟು ಸೇವೆ ಮಾಡಿದ್ದಕ್ಕೆ ನಾವು ಮೆಚ್ಚಿದೆವು. ಬಿಂದು ಮಾಧವ, ಅಂತ ಕಾಲದ ಅರಮನೆಯಿಂದ ಹೊರಬಂದವನ್ನೆಪ್ಪ. ನಿಮ್ಮ ಮನದಾಳದ ಪುಸ್ತಕದ ಪುಟವನ್ನು ಒಮ್ಮೆ ತೆರೆದು ನೋಡಿದ್ದೆ. ಧನ್ಯನಾದೆ ತಂದೆ, ಧನ್ಯನಾದೆ. ತಂದೆ, ಚನ್ನಬಸವ ಪ್ರಭುವೇ, ನನ್ನ ದೇಹದ ಅಂಗಾಂಗಗಳನ್ನು ಸುಟ್ಟು ಭಸ್ಮ ಮಾಡಿದ ಹರನವತಾರಿ ಚನ್ನಬಸವ ಪ್ರಭುವೇ, ಈ ಭವಬಂಧನದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿದ ಹಣ್ಣು ರಸದ ಲೋಕಕ್ಕೆ ಹಂಚುವ ದಿವ್ಯ ಶಕ್ತಿಯಾಗಿದೆ. ಬಿಂದು ಮಾಧವ, ಇಂದಿಗೆ ನಿನ್ನ ಜನ್ಮ ಸಾರ್ಥಕವಾಯಿತು. ನಡೆ, ಪ್ರಸಾದ ಮಾಡು. Thank you.